ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿ ಅರ್ಥ ಆಗಿರುತ್ತೆ. ಫ್ರೀಸ್ ಆಗಿರೋ ಚಾನಲ್ನ ಯಾವ ಥರ ಅನ್ಫ್ರೀಸ್ ಮಾಡಬೇಕು, ಯಾಕೆ ಫ್ರೀಸ್ ಆಗುತ್ತೆ ಚಾನಲ್ಲು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಇದ್ದಾರೋ ಅವರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅವ್ರನ್ನ ಸಬ್ಸ್ಕ್ರೈಬ್ ಮಾಡ್ತೀನಿ. ಸೊ ನಿಮಗೆ ನನ್ನ ಚಾನಲ್ಲೇ ಎಕ್ಸಾಂಪಲ್ ಆಗಿ ತೋರಿಸ್ತೀನಿ ನೋಡಿ. ನನ್ನ ಚಾನಲ್ಲೇ ಈಗ ಫ್ರೀಸ್ ಆಗಿದೆ. ಸ್ಟಾರ್ಟಿಂಗ್ ನನಗೆ ಅಪ್ಲೋಡ್ ಮಾಡಿದ್ದ 5 ಮಿನಿಟ್ಸಿಗೆ ಅಟ್ಲೀಸ್ಟ್ 500 ವ್ಯೂಸು, 1 ಅವರ್ಗೆ 1K ವ್ಯೂಸು, 2K ವ್ಯೂಸ್ ಅಂತ ಬರ್ತಿತ್ತು. ಆದರೆ ನಾನು ಕಂಟೆಂಟ್ ಚೇಂಜ್ ಮಾಡಿ ಆದಮೇಲೆ ನನಗೆ ವ್ಯೂಸೇ ಬರ್ತಿಲ್ಲ. 10 ವ್ಯೂಸು, 9 ವ್ಯೂಸು, 5 ವ್ಯೂಸು ಆ ಥರ ಬರ್ತಿದೆ. ಈಗ ಕುಕ್ಕಿಂಗ್ ವೀಡಿಯೋಗೆ ನೀವೇ ನೋಡಿ, ನನಗೆ 3K ವ್ಯೂಸು, ಸಬ್ಸ್ಕ್ರೈಬರ್ಸ್ ಎಲ್ಲ ಬಂದಿದ್ದಾರೆ. ಈಗ ನಾನು ಅನಿಮೇಟೆಡ್ ವೀಡಿಯೋಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಓನ್ಲಿ 5 ವ್ಯೂಸ್, 3 ವ್ಯೂಸ್ ಅಂತ ಬಂತು. ಸೊ ನನ್ನ ಚಾನಲ್ಲು ಫ್ರೀಸ್ ಆಗೋಯಿತು. ಸೊ ಈಗ ಯಾಕೆ ಚಾನಲ್ ಫ್ರೀಸ್ ಆಗುತ್ತೆ ಅಂತ ನೋಡೋಣ. ಇದು ಆಲ್ಮೋಸ್ಟ್ ಎಲ್ಲ ನ್ಯೂ ಯೂಟ್ಯೂಬರ್ಸು ಮಾಡೋ ಫಸ್ಟ್ ಮಿಸ್ಟೇಕು. ಸೊ ನಾನು ಸಹ ಮಿಸ್ಟೇಕ್ ಮಾಡಿ ಈಗ ನನ್ನ ಚಾನಲ್ ಫ್ರೀಸ್ ಆಗಿದೆ. ಸೊ ಯಾರು ನ್ಯೂ ಯೂಟ್ಯೂಬರ್ಸ್ ಈ ಮಿಸ್ಟೇಕ್ನ ಮಾಡೋಕ್ಕೆ ಹೋಗಬೇಡಿ. ಸೊ ಯಾಕೆ ಚಾನಲ್ ಫ್ರೀಸ್ ಆಗುತ್ತೆ ಅಂತಂದರೆ, ಸ್ಟಾರ್ಟಿಂಗು ಈಗ ನಿಮ್ಮ ಕಂಟೆಂಟ್ನ ನೀವು ಚೇಂಜ್ ಮಾಡ್ತಾ ಇರೋದು. ಅಂದರೆ ಈಗ ನೀವು ಕುಕ್ಕಿಂಗ್ ಚಾನಲ್ನ ಸ್ಟಾರ್ಟ್ ಮಾಡಿರ್ತೀರ ಅಂದ್ಕೊಳ್ಳಿ. ನೀವು ಕುಕ್ಕಿಂಗ್ ವೀಡಿಯೋಸೇ ಮಾಡಿ ಪೋಸ್ಟ್ ಮಾಡಬೇಕು. ಇಲ್ಲ ನೀವು ಬೇರೆ ಯಾವುದೋ ಚಾನಲ್ ನೋಡಿ ಅವ್ರು ಓನ್ಲಿ 25 ವೀಡಿಯೋಸ್ ಮಾಡಿ 1000 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂದರೆ ಆ ಚಾನಲ್ಗೆ ನೀವು ಆ ಕಂಟೆಂಟ್ಗೆ ಸ್ವಿಚ್ ಆಗಿಬಿಡೋದು. ಇವ್ರ ವೀಡಿಯೋದಲ್ಲಿ ಇವ್ರ ಚಾನಲಲ್ಲಿ ಓನ್ಲಿ 25 ವೀಡಿಯೋಸ್ಗೆ 1000 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಅಂದ್ಬಿಟ್ಟು ನೀವು ಅವ್ರ ಕಂಟೆಂಟ್ಗೆ ಸ್ವಿಚ್ ಆದಾಗ, ನೀವು ಕೀಪ್ ಆನ್ ಕಂಟೆಂಟ್ನ ಚೇಂಜ್ ಮಾಡ್ತಾ ಇದ್ದಾಗ ಯೂಟ್ಯೂಬ್ಗೆ ಕನ್ಫ್ಯೂಸ್ ಆಗಿ ನಿಮ್ಮ ವೀಡಿಯೋಸ್ಗೆ ರೀಚ್ ಕೊಡಲ್ಲ ಅದು ಯೂಟ್ಯೂಬ್. ಸೊ ನೀವು ಯಾವುದಾದ್ರೂ ಒಂದು ಕಂಟೆಂಟ್ನ ಚೂಸ್ ಮಾಡಿದ್ರೆ ಅದೇ ಕಂಟೆಂಟಲ್ಲಿ ವೀಡಿಯೋಸ್ನ ಮಾಡಿ ಪೋಸ್ಟ್ ಮಾಡಿ. ಸೊ ಇದೇ ಥರ ಇನ್ನೊಂದು ರೀಸನ್ ಏನು ಅಂತಂದರೆ, ಯೂಟ್ಯೂಬ್ ಕಮ್ಯುನಿಟಿ ಸ್ಟ್ರೈಕ್ ಅಂತಂದರೆ ಯೂಟ್ಯೂಬ್ ಕಮ್ಯುನಿಟಿಗೆ ಕೆಲವೊಂದು ಪಾಲಿಸೀಸ್ ಇರುತ್ತೆ. ಸೊ ನೀವು ಆ ಪಾಲಿಸೀಸ್ನ ಫಾಲೋ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡಬೇಕು. ಸೊ ನೀವು ವೀಡಿಯೋ ಮಾಡೋದ್ರಲ್ಲಿ ಸ್ವಲ್ಪ ಹಿಂಗಾದರೆ ಯೂಟ್ಯೂಬ್ ಪಾಲಿಸಿನ ಬ್ರೇಕ್ ಮಾಡಿದ್ರೆ ಅದು ಯೂಟ್ಯೂಬ್ ಕಮ್ಯುನಿಟಿ ಸ್ಟ್ರೈಕ್ ಆಗುತ್ತೆ. ಸೊ ನಿಮ್ಮ ಚಾನಲ್ಲು ಫ್ರೀಸ್ ಆಗುತ್ತೆ. ಯೂಟ್ಯೂಬ್ ಕಮ್ಯುನಿಟಿ ಸ್ಟ್ರೈಕ್ ಆದ್ರೂ ನಿಮ್ಮ ಚಾನಲ್ಲು ಫ್ರೀಸ್ ಆಗುತ್ತೆ. ಸೊ ನೀವು ವೀಡಿಯೋಸ್ ಅಪ್ಲೋಡ್ ಮಾಡಬೇಕಾದ್ರೆ ಯೂಟ್ಯೂಬ್ ಕಮ್ಯುನಿಟಿ ಪಾಲಿಸೀಸ್ನ ನೀವು ಕಂಪಲ್ಸರಿ ಫಾಲೋ ಮಾಡಿ ಯೂಟ್ಯೂಬ್ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ರೀಸನ್ ಬಂದ್ಬಿಟ್ಟು, ನೀವು ಮಾಡಿರೋ ವೀಡಿಯೋನ ನೀವೇ ನೋಡ್ತಾ ಇರೋದು. ಅಂದರೆ ನೀವು ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಆದಮೇಲೆ ಮತ್ತು ನೀವು ಆ ವೀಡಿಯೋನ ನೋಡೋಕ್ಕೆ ಹೋಗ್ಬಾರ್ದು. ನೀವು ತಿರ್ಗಾ ಯೂಟ್ಯೂಬ್ ಓಪನ್ ಮಾಡಿ ಎಷ್ಟು ವ್ಯೂಸ್ ಬಂದಿದೆ, ಎಷ್ಟು ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ, ನನ್ನ ವೀಡಿಯೋ ಹೇಗಿದೆ ಒಂದ್ಸಲ ಹೋಗಿ ಚೆಕ್ ಮಾಡೋಣ ಅಂತ ನೀವು ಪದೇ ಚೆಕ್ ಮಾಡ್ತಾ ಇದ್ದಾಗ ಟಾಪಲ್ಲಿರೋದು ಡೌನ್ ಆಗಿಬಿಡುತ್ತೆ ನಿಮ್ಮ ವೀಡಿಯೋ. ಅಂದರೆ ಈಗ ಟಾಪಲ್ಲಿರುತ್ತಲ್ಲ, ಯಾರಾದರೂ ಸರ್ಚ್ ಮಾಡಿದ್ರೆ ನೀವು ಫ್ರೆಶ್ಶಾಗಿ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಮ ವೀಡಿಯೋ ಸ್ಟಾರ್ಟಿಂಗ್ ಬರುತ್ತೆ. ನೀವು ಪದೇ ವಾಚ್ ಮಾಡ್ತಾ ಇರೋದಕ್ಕೆ ಅದು ಡೌನಿಗೆ ಹೋಗ್ಬಿಡುತ್ತೆ. ನೆಕ್ಸ್ಟ್ ಯಾರು ಫ್ರೆಶ್ಶಾಗಿ ವೀಡಿಯೋ ಅಪ್ಲೋಡ್ ಮಾಡಿದರೆ ಅವ್ರ ವೀಡಿಯೋ ಟಾಪಿಗೆ ಬರುತ್ತೆ. ಸೊ ನೀವು ಅಪ್ಲೋಡ್ ಮಾಡಿರೋ ವೀಡಿಯೋನ ಪದೇ ಹೋಗಿ ನೋಡ್ತಾ ಇರಬಾರ್ದು. ನಿಮ್ಗಷ್ಟು ನೋಡಬೇಕು ಅಂತ ಅನಿಸಿದ್ರೆ ನೀವು ಮಾಡಿರೋ ವೀಡಿಯೋ ನಿಮ್ಮ ಗ್ಯಾಲರಿಲಿ ಇರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೊಬೋದು ನಿಮ್ಮ ವೀಡಿಯೋನ. ಇಲ್ಲ ಅಂತಂದರೆ ನೀವು ಅಪ್ಲೋಡ್ ಮಾಡಿರೋ ವೀಡಿಯೋ ಯೂಟ್ಯೂಬಲ್ಲಿ ಹೇಗೆ ಕಾಣಿಸುತ್ತೆ ಅಂತ ನೋಡಬೇಕು ಅಂತ ಅನಿಸಿದ್ರೆ ಬೇರೆಯವ್ರ ಫೋನಲ್ಲಿ ಇಲ್ಲ ಅಂದರೆ ನಿಮ್ಮದೇ ಇನ್ನೊಂದು ಫೋನಲ್ಲಿ ಚೆಕ್ ಮಾಡ್ಕೊಬೋದು ಯಾವ ಥರ ವೀಡಿಯೋ ಇದೆ, ಎಷ್ಟು ವ್ಯೂಸ್ ಬಂದಿದೆ ಅಂತ. ಇಲ್ಲ ನೀವು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ಎಷ್ಟು ವ್ಯೂಸ್ ಬಂದಿದೆ, ಎಷ್ಟು ಲೈಕ್ಸ್ ಬಂದಿದೆ, ಎಷ್ಟು ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಅಂದ್ಬಿಟ್ಟು ನೀವು ಅಲ್ಲಿ ಹೋಗಿ ಚೆಕ್ ಮಾಡಬೇಕು. ಯೂಟ್ಯೂಬಲ್ಲಿ ಪದೇ ನಿಮ್ಮ ವೀಡಿಯೋನ ಚೆಕ್ ಮಾಡೋಂಗಿಲ್ಲ. ಈ ರೀಸನ್ಗೂ ನಿಮ್ಮ ಚಾನಲ್ನ ಯೂಟ್ಯೂಬು ಫ್ರೀಸ್ ಮಾಡುತ್ತೆ. ಈ ರೀಸನ್ಗೂ ತುಂಬ ಚಾನಲ್ಸು ಫ್ರೀಸ್ ಆಗೋ ಚಾನ್ಸಸ್ ಇದೆ. ಸೊ ಈ ಮಿಸ್ಟೇಕ್ನ ಮಾಡೋಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ರೀಸನ್ ಏನು ಅಂತಂದರೆ ಕಾಪಿ ಪೇಸ್ಟ್. ಈಗ ನೀವು ಬೇರೆ ಚಾನಲ್ ಆ ವೀಡಿಯೋಗೆ ತುಂಬ ಲೈಕ್ಸ್ ಬಂದಿದೆ, ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ, ತುಂಬ ರೀಚ್ ಇದೆ ಅಂದ್ಬಿಟ್ಟು ನೀವು ಆ ಚಾನಲಿಂದ ವೀಡಿಯೋನ ಕಾಪಿ ಮಾಡಿಬಿಟ್ಟು ನಿಮ್ಮ ಚಾನಲಿಗೆ ಡೈರೆಕ್ಟಾಗಿ ಪೇಸ್ಟ್ ಮಾಡೋದು. ಈ ಮಿಸ್ಟೇಕ್ಗೂ ನಿಮ್ಮ ಚಾನಲ್ ಫ್ರೀಸ್ ಆಗೋ ಚಾನ್ಸಸ್ ಇದೆ. ಸೊ ಡೈರೆಕ್ಟಾಗಿ ವೀಡಿಯೋನ ಪೇಸ್ಟ್ ಮಾಡಬಾರ್ದು. ನಿಮ್ಮದೇ ಆದಂಥ ಸ್ವಲ್ಪ ವ್ಯಾಲ್ಯೂಸ್ ಇರುತ್ತಲ್ಲ, ಅದನ್ನು ಆ್ಯಡ್ ಮಾಡಿ ಎಡಿಟ್ ಮಾಡಿ ನೀವು ವೀಡಿಯೋನ ಪೇಸ್ಟ್ ಮಾಡಿದ್ರೆ ಆವಾಗ ನಿಮ್ಮ ಚಾನಲ್ಲು ಫ್ರೀಸ್ ಆಗೋಲ್ಲ. ಕಾಪಿ ಪೇಸ್ಟಿಂದನೂ ತುಂಬ ಜನ ಅರ್ನ್ ಮಾಡ್ತಿದ್ದಾರೆ. ಬಟ್ ಅವ್ರದ್ದಾದಂಥ ವ್ಯಾಲ್ಯೂಸ್ನ ಆ್ಯಡ್ ಮಾಡಿ
ಪೋಸ್ಟ್ ಮಾಡಿ ಅವರು ಅರ್ನ್ ಮಾಡ್ತಿದ್ದಾರೆ. ಸೊ ಅವರು ಡೈರೆಕ್ಟಾಗಿ ವಿಡಿಯೋನ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಕಾಪಿ ಮಾಡಿ ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ಬಂದು ಪೇಸ್ಟ್ ಮಾಡಿದ್ರೆ ಅದು ಈ ರೀಸನ್ಗೂ ನಿಮ್ಮ ಚಾನಲ್ ಫ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ರೀಸನ್ ಬಂದುಬಿಟ್ಟು ನೀವು ಮಾಡಿರೋ ವೀಡಿಯೋಸ್, ಈಗ ನೀವು 4 ವೀಡಿಯೋಸ್ ಮಾಡಿರ್ತೀರ ಅಂದ್ಕೊಳ್ಳಿ. 3 ವೀಡಿಯೋಸ್ ಚೆನ್ನಾಗಿ ರೀಚ್ ಬಂದಿರುತ್ತೆ, ಒಂದು ವೀಡಿಯೋಗೆ ವ್ಯೂಸ್ ಬಂದಿರಲ್ಲ ಅಂದ್ಬಿಟ್ಟು ನೀವು ಅಪ್ಲೋಡ್ ಮಾಡಿರೋ ವೀಡಿಯೋನ ಡಿಲೀಟ್ ಮಾಡಿಬಿಡೋದು. ಈ ಥರ ಡಿಲೀಟ್ ಮಾಡೋದ್ರಿಂದ ನಿಮ್ಮ ಚಾನಲ್ಲು ಫ್ರೀಸ್ ಆಗುತ್ತೆ. ಸೊ ನೀವು ಡಿಲೀಟ್ ಮಾಡೋಕ್ಕೆ ಹೋಗಬಾರ್ದು. ನಿಮ್ಗೆ ವೀಡಿಯೋ ಇಷ್ಟ ಆಗಿಲ್ಲ ಅಂತಂದರೆ ಅನ್ಲಿಸ್ಟ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ಆಪ್ಷನ್ಸ್ ಇದೆಲ್ಲ ಪಬ್ಲಿಕ್ಕು, ಪ್ರೈವೇಟು, ಅನ್ಲಿಸ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ನೀವು ಹೋಗ್ಬಿಟ್ಟು ಡಿಲೀಟ್ ಮಾಡಬಾರ್ದು. ಆವಾಗ ಯೂಟ್ಯೂಬ್ ಏನಂತ ಅಂದ್ಕೊಳ್ಳುತ್ತೆ, ನಿಮ್ಮ ವೀಡಿಯೋ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ, ನಿಮ್ಮ ಚಾನಲ್ ಮೇಲೆ ನಿಮಗೆ ಹೋಪ್ ಇಲ್ಲ ಅಂದ್ಬಿಟ್ಟು ಅದು ನಿಮ್ಮ ವೀಡಿಯೋಸ್ಗೆ ರೀಚ್ ಕೊಡೋಲ್ಲ. ಸೊ ನೀವು ಡಿಲೀಟ್ ಮಾಡಬಾರ್ದು ವೀಡಿಯೋಸ್ನ. ಈ ರೀಸನ್ಗೂ ನಿಮ್ಮ ಚಾನಲ್ಲು ಫ್ರೀಸ್ ಆಗುತ್ತೆ. ಸೊ ಫ್ರೀಸ್ ಆಗಿರೋ ಚಾನಲ್ನ ಯಾವ ಥರ ಅನ್ಫ್ರೀಸ್ ಮಾಡೋದು ಅಂತ ನೋಡೋಣ. ಅನ್ಫ್ರೀಸ್ ಮಾಡೋಕ್ಕೆ ನಿಮಗೆ ಈಗ ವೀಡಿಯೋಸ್ ಮಾಡಿ ನೀವು ಪೋಸ್ಟ್ ಮಾಡ್ತೀರಲ್ಲ, ಈಗ ಡೇ ಬೈ ಡೇ ಪೋಸ್ಟ್ ಮಾಡ್ತೀರಾ, ಡೈಲಿ ಪೋಸ್ಟ್ ಮಾಡ್ತೀರಲ್ಲ, ವೀಕ್ಲಿ ಟ್ವೈಸ್ ಪೋಸ್ಟ್ ಮಾಡ್ತೀರಾ. ನೀವಿವಾಗ ವೀಕ್ಲಿ ಟ್ವೈಸ್ ಪೋಸ್ಟ್ ಮಾಡ್ತಿದ್ದೀರಾ ಅಂದರೆ ವೀಕ್ಲಿ ಟ್ವೈಸು ವೀಡಿಯೋನ ಪೋಸ್ಟ್ ಮಾಡಲೇಬೇಕು. 3 ಡೇಸಿಗೆ ಒನ್ಸ್ ಪೋಸ್ಟ್ ಮಾಡಲೇಬೇಕು. ಆವಾಗ ಕನ್ಸಿಸ್ಟೆನ್ಸಿ ಅಂತ ಮೇಂಟೈನ್ ಮಾಡಿದ್ರೆ ನಿಮ್ಮ ಚಾನಲ್ಲು ಆಟೋಮೆಟಿಕ್ಕಾಗಿ ಅನ್ಫ್ರೀಸ್ ಆಗುತ್ತೆ. ಮತ್ತು ಕಂಟೆಂಟು ನೀಟಾಗಿ ಚೆನ್ನಾಗಿರೋ ಕಂಟೆಂಟ್ ಕೊಟ್ಟರು ಬೇಗ ಅನ್ಫ್ರೀಸ್ ಆಗುತ್ತೆ ಆ್ಯಂಡ್ ಬೇಗ ಸಬ್ಸ್ಕ್ರೈಬರ್ಸು ಇನ್ಕ್ರೀಸ್ ಆಗ್ತಾರೆ ಆ್ಯಂಡ್ ಬೇಗ ಮಾನಿಟೈಸೇಷನ್ನು ಆಗುತ್ತೆ ನಿಮ್ಮ ಚಾನಲ್ಲು. ಮತ್ತು ಈಗ ನೀವು 5 ಮಿನಿಟ್ಸ್ ಲಾಂಗ್ ವೀಡಿಯೋ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಆ 5 ಮಿನಿಟ್ಸ್ ಲಾಂಗ್ ವೀಡಿಯೋಗೆ ಎಕ್ಸ್ಟ್ರಾ 2 ಮಿನಿಟ್ಸ್ ಆ್ಯಡ್ ಮಾಡಿ ವೀಡಿಯೋ ಮಾಡಿ. ಆವಾಗ ನಿಮ್ಮ ವೀಡಿಯೋಗೆ ಆ್ಯಡ್ಸು ಇನ್ಕ್ರೀಸ್ ಆಗುತ್ತೆ. ಆ್ಯಡ್ಸ್ ಇನ್ಕ್ರೀಸ್ ಆದಾಗ ಯೂಟ್ಯೂಬ್ ಆಟೋಮೆಟಿಕ್ಕಾಗಿ ನಿಮ್ಮ ವೀಡಿಯೋಸ್ಗೆ ರೀಚ್ ಜಾಸ್ತಿ ಕೊಡುತ್ತೆ. ಯಾಕಂದರೆ ಯೂಟ್ಯೂಬ್ಗೆ ಆ್ಯಡ್ಸ್ ಇಂಪಾರ್ಟೆಂಟ್. ಆ್ಯಡ್ಸ್ ಜಾಸ್ತಿ ಬಂದರೆ ವೀಡಿಯೋಸ್ಗೆ ಯೂಟ್ಯೂಬ್ಗೆ ಅರ್ನ್ ಮಾಡೋದು ಇನ್ಕ್ರೀಸ್ ಆಗುತ್ತೆ. ಸೊ ನಿಮ್ಮದು ಆಲ್ರೆಡಿ ಚಾನಲ್ ಮಾನಿಟೈಸ್ ಆಗಿದ್ದರೆ ನಿಮ್ಮದು ಅರ್ನಿಂಗ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಸೊ ನೀವು 5 ಮಿನಿಟ್ಸ್ ಮಾಡೋ ವೀಡಿಯೋನ ಅಟ್ಲೀಸ್ಟ್ ಮಿನಿಮಮ್ 8 ಮಿನಿಟ್ಸ್ ಮಾಡೋ ಥರ ನೋಡ್ಕೊಳ್ಳಿ. ಆವಾಗ ನಿಮ್ಮ ಚಾನಲ್ ಆಟೋಮೆಟಿಕ್ಕಾಗಿ ಅನ್ಫ್ರೀಸ್ ಆಗುತ್ತೆ. ಈ ಒಂದು ರೀಸನ್ನಿಂದ ಬೇಗ ಅನ್ಫ್ರೀಸ್ ಆಗುತ್ತೆ ನಿಮ್ಮ ಚಾನಲ್ಲು. ಸೊ ಈ ಥರ ಮಿಸ್ಟೇಕ್ನ ಮಾಡೋದೇ ನ್ಯೂ ಯೂಟ್ಯೂಬರ್ಸ್ ಯಾರು ಈ ಥರ ಮಿಸ್ಟೇಕ್ನ ಮಾಡೋಕ್ಕೆ ಹೋಗಬೇಡಿ. ಯೂಟ್ಯೂಬರ್ಸ್ ಯಾರು ಈ ಥರ ಮಿಸ್ಟೇಕ್ ಮಾಡದೇ ಇರೋದೇ ಒಳ್ಳೆಯದು. ಸೊ ಆಫ್ಟರ್ ನಿಮ್ಮದು ಮಾನಿಟೈಸೇಷನ್ ಆದಮೇಲೂ ನೀವು ಈ ಥರ ಈ 5 ರೀಸನ್ಸ್ನ ರಿಪೀಟ್ ಮಾಡ್ತಿದ್ರೆ ನಿಮ್ಮ ಚಾನಲ್ಲು ಆಫ್ಟರ್ ಮಾನಿಟೈಸೇಷನ್ ಆದಮೇಲೇನು ಫ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಮಿಸ್ಟೇಕ್ಸ್ನ ಯಾರೂ ಮಾಡೋಕ್ಕೆ ಹೋಗಬೇಡಿ.